ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಪೂಜೆ ಮುಗಿಸೋಣ ಅಂಥೇಳಿ ಈಗ ತಾನೇ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯಲ್ಲಿ ಫೋಟೋಗಳಿಗೆ ಹೂವು ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿದೆ, ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬರಬೇಕಿತ್ತು. ಸೊ ಅದಕ್ಕೋಸ್ಕರ ತುಂಬ ಫಾಸ್ಟಾಗಿ ಎಲ್ಲ ಮುಡಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಅಮ್ಮ ನಾನು ಮುಡಿಸ್ತೀನಿ ಅಂತ ಬಂದ. ಬೇಡಪ್ಪ ನೀನಿಲ್ಲೇ ಕೂತ್ಕೊ, ನಾನು ಮಾಡ್ತೀನಿ ಅಂತೇಳಿ ಮುಗಿಸ್ತಾ ಇದ್ದೀನಿ. ಪಾಪು ಮಲಗಿದೆ, ಅವನು ಎದ್ದೇಳೋದ್ರೊಳಗಡೆ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತಿದೆ ವಿಡಿಯೋಸ್ ಅಂತ. ಇನ್ನು ಕೆಲವರು ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗೆಲ್ಲ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದಾಯಿತು. ಸೊ ದೀಪ ಹಚ್ಚಿ ಪೂಜೆ ಮುಗಿಸ್ಬಿಡೋಣ ಅಂಥೇಳಿ ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳಿರೋ ಮನೇಲಿ ಎಷ್ಟೇ ಬೇಗ ಕೆಲಸ ಮಾಡಿದ್ರೂ ಕೆಲಸಗಳು ಸಾಗೋದೇ ಇಲ್ಲ. ಅಷ್ಟರಲ್ಲಿ ಅಮ್ಮ ನನ್ನ ಮಗ ನಾನು ಪೂಜೆ ಮಾಡ್ತೀನಿ ಅಂಥೇಳಿ ಗಂಧದ ಕಡ್ಡಿ ಇಸ್ಕೊಂಡೋಗಿ ಬೆಳಗ್ತಾ ಇದ್ದಾರೆ ನೋಡಿ, ಅವನು ಎಷ್ಟು ಚಂದ ಪೂಜೆ ಮಾಡ್ತಾನೆ ಅಂತ. ಸೊ ಹಾಗೆ ಇಲ್ಲಿ ದೇವರಿಗೆ ಅಂತ ಹೇಳ್ಬಿಟ್ಟು ಸಿಹಿ ಅವಲಕ್ಕಿ ನೈವೇದ್ಯ ಮಾಡಿದ್ದೆ. ಆದರೂ ವಿಡಿಯೋ ಹಂಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಬಾಳೆಹಣ್ಣು, ಕಾಯಿ ತುರಿ, ಬೆಲ್ಲ ಎಲ್ಲ ಹಾಕಿ ಅವಲಕ್ಕಿ ಪ್ರಸಾದ ಮಾಡಿಟ್ಟು ನೈವೇದ್ಯ ಇಟ್ಟು ಪೂಜೆ ಮುಗಿಸಿದ್ದೀನಿ. ನೋಡಿ ಈ ಥರ ಇದೆ ನಮ್ಮ ಪುಟ್ಟ ದೇವ್ರ ಮನೆ. ಇಲ್ಲಿ ಆಚೆಗಡೆ ಬಾಗಿಲಿಗೆ ರಂಗೋಲಿ ಹಾಕಿದ್ದೀನಿ. ನಂಗೆ ರಂಗೋಲಿ ಸ್ವಲ್ಪ ಕಮ್ಮಿ ಬಿಡೋದು. ಅದ ನಂತರ ಅಮ್ಮ ನಾನು ಪಾಪು ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಈಗ ಪೂಜೆ ಎಲ್ಲ ಮುಗಿಸಾದ್ಮೇಲೆ ದೇವಸ್ಥಾನಕ್ಕೆ ಹೊರಟೋ. ಪಾಪುನ ಅಮ್ಮ ಎತ್ಕೊಂಡಿದೆ. ನಾವಿಲ್ಲೇ ಹತ್ರ ನಮ್ಮ ಮನೆ ಹತ್ರ ಇರುವಂಥ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಇಲ್ಲೇ ಬಂದು. ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಮ್ಮ ಮನೆಯಿಂದ ಸ್ವಲ್ಪ ತುಂಬ ದೂರ. ಪಾಪು ಇರೋದ್ರಿಂದ ತುಂಬ ರಶ್ ಬೇರೆ ಇರುತ್ತೆ, ಇವತ್ತು ಹೋಗೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ಇದ್ದಂಥ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದು.
ವೈಕುಂಠ ಏಕಾದಶಿ ಆಗಿದ್ದರಿಂದ ದೇವಸ್ಥಾನದಲ್ಲಿ ಈ ಥರ ಅಲಂಕಾರ ಮಾಡಿದರು ದೇವರಿಗೆ. ಅದಾದಮೇಲೆ ದೇವಸ್ಥಾನದಲ್ಲಿ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬಂದು ಅಮ್ಮ ಊರಿಂದ ಹಲಸಿನಕಾಯಿ ತಂದಿದ್ರು, ಸಾಂಬಾರು ಮಾಡಿದರು. ಸೊ ಇವತ್ತಿನ ವ್ಲಾಗ್ಸ್ ಈ ಥರ ಇತ್ತು ಫ್ರೆಂಡ್ಸ್. ಬಾಯ್.